ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಒಂದು ಸುಲಭವಾಗಿ ಹಾಗೆ ಅಷ್ಟೇ ರುಚಿಯಾಗಿ ಮಾಡುವಂಥ ಸ್ವೀಟ್ ಡಿಶ್ ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಮೂರೇ ಮೂರು ಪದಾರ್ಥಗಳು. ಹಸಿ ಖರ್ಜೂರ ಸ್ವಲ್ಪ, ಹಾಗೆ ನಾನು ಸ್ವಲ್ಪ ಇಲ್ಲಿ 100 ಗ್ರಾಮಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಯಾರಿಗೆಲ್ಲ ಇವಾಗ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಸಮ್ಮರ್ ಹಾಲಿಡೇಸ್ ಇದೆ, ಸ್ವೀಟ್ ಡಿಶ್ ಇನ್ಸ್ಟಂಟಾಗಿ ಬೇಕು ಅಂತ ಕೇಳ್ತಾರೆ, ಏನಾದರೂ ತಿನ್ನೋಕೆ ಕೊಡು ಏನಾದರೂ ತಿನ್ನೋಕೆ ಕೊಡು ಅಂತ. ಅಂಥ ಟೈಮಲ್ಲಿ ನಾವು ಇದನ್ನು ಮಕ್ಕಳಿಗೆ ದಿಢೀರಂತ ಮಾಡಿ ಕೊಡಬಹುದು. ಇದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಬಾದಾಮಿ ಮತ್ತು ಖರ್ಜೂರ ಜೊತೆಗೆ ಇಲ್ಲಿ ಸ್ವಲ್ಪ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ ಇಲ್ಲ, ಕಹಿ ಇಷ್ಟ ಆಗಲ್ಲ ಅಂದರೆ ಯಾವುದಾದ್ರೂ ಮಿಲ್ಕ್ ಚಾಕ್ಲೇಟ್ನ ಕೂಡ ಯೂಸ್ ಮಾಡಬಹುದು. ಹಾಗೆ ನಿಮಗೆ ಸೀಡ್ಲೆಸ್ ಖರ್ಜೂರ ಸಿಕ್ತು ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೀಜ ಇದ್ದಿದ್ದರಿಂದ ಪ್ರತಿಯೊಂದರಲ್ಲೂ ಬೀಜನ ತೆಗೆದು ಸಪ್ರೇಟ್ ಮಾಡಿ ಹೀಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ನ ಬಿಸಿಗಿಟ್ಕೊಳ್ಳಿ. ಸ್ವಲ್ಪ ಅದು ಬಿಸಿ ಆದಮೇಲೆ ಬಾದಾಮಿನ ಹಾಕಿ ಸ್ವಲ್ಪ ಘಮ ಘಮ ಅನ್ನೋವರೆಗೂ ಹುರ್ಕೊಳ್ಬೇಕು. ಹುರಿದಿದ್ದ ಬಾದಾಮಿನ ತಿನ್ನೋದಕ್ಕೆ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ ಸ್ವೀಟ್ ಡಿಶ್ ಮಾಡೋದಕ್ಕೂ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ಈ ಖರ್ಜೂರಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಒಂದು 2 ಮಿನಿಟ್ಸ್ ನೆನೆಸಿಟ್ಕೊಳ್ಳಿ. ಈ ಥರ ಬಾದಾಮಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸಿಡಿಬೇಕು, ಅದು ಪಟ ಪಟ ಅಂತ. ನಾವು ತೆಗೆದಿಟ್ಕೊಂಡಿದ್ದಂಥ ಚಾಕ್ಲೇಟ್ನ ಈ ರೀತಿಯಾಗಿ ಕರಗಿಸ್ಕೊಳ್ಬೇಕು. ಅದು ಪೂರ್ತಿ ತೆಳ್ಳಗಿರಬೇಕು. ನಂತರ ನಾವು ಹುರಿದಿಟ್ಕೊಂಡಿರೋ ಬಾದಾಮಿನ ತರ್ತರಿಯಾಗಿ ರುಬ್ಕೊಳ್ಳೋಣ. ಒಂದು 2 ರೌಂಡ್ ಮಿಕ್ಸಿಯಲ್ಲಿ ಮಾಡಿದರೆ ಸಾಕು, ಈ ರೀತಿ ತರ್ತರಿಯಾಗಿರಬೇಕು. ಸ್ವಲ್ಪ ನಾನು ಆಮೇಲಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾವು ಇದ್ರ ಜೊತೆಗೇ ನೆನೆಸಿರುವಂಥ ಖರ್ಜೂರನ ನಾವು ಸ್ವಲ್ಪ ರುಬ್ಕೊಳ್ಳೋಣ. ಅದರದ್ದು ಪೇಸ್ಟ್ ಮಾಡಿದ ನಂತರ ಇದಕ್ಕೆ ನಾವು ಆ ಬಾದಾಮಿ ಪೌಡರ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಎರಡು ಕಲಸಿದ ಮೇಲೆ ಇದನ್ನು ನಾವು ನಮಗೆ ಯಾವ ಶೇಪ್ ಬೇಕು, ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಚಾಕ್ಲೇಟಿನ ಶೇಪ್ ಬರಲಿ ಅಂತ ಹೇಳಿ ಆ ಥರನೇ ಒಂದು ಎಕ್ಲೇಯರ್ಸ್ ಟೈಪಲ್ಲಿ ಶೇಪ್ ಕೊಡ್ತಾಯಿದ್ದೀನಿ. ನೋಡಿ ಈ ಥರ ಆಗಿದೆ. ಇದನ್ನು ನಾವು ಕರಗಿಸಿಟ್ಕೊಂಡಿರುವಂಥ ಚಾಕ್ಲೇಟಿಗೆ ಹಾಕಿ ಅದನ್ನು ಸ್ವಲ್ಪ ರೋಲ್ ಮಾಡ್ಕೋಬೇಕು. ಹಾಗೆಯೇ ಕೈಯಲ್ಲಿ ಮಾಡೋದಕ್ಕೆ ಹೋದರೆ ಕೈ ಪೂರ ಅಂಟುತ್ತೆ ಅಂತೇಳಿ ಸ್ಪೂನಲ್ಲಿ ಮಾಡ್ಕೊಳ್ಳಿ. ಮಾಡಿ ಎತ್ತಿಟ್ಕೋಬೇಕು. ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲಿಗೆ ನೀವು ಎತ್ತಿಟ್ಕೊಳ್ಳಿ ಒಂದೊಂದಾಗಿ. ಇದೇ ರೀತಿಯಾಗಿ ಪ್ರತಿಯೊಂದು ರೋಲ್ಸನ್ನು ಕೂಡ ಡಿಪ್ ಮಾಡಿ ಅದನ್ನು ಚಾಕ್ಲೇಟ್ ಲೇಯರ್ ಕವರ್ ಆಗೋ ಹಾಗೆ ನೀಟಾಗಿ ಮಾಡಿ ಎತ್ತಿಟ್ಕೊಳ್ಳಿ. ಪ್ರತಿಯೊಂದು ಕೂಡ ಹೀಗೆ ನಾವು ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ನಂತರ ನಾವು ಇದನ್ನು ಸ್ವಲ್ಪ ಫ್ರೀಸ್ ಮಾಡಬೇಕಾಗತ್ತೆ. ಅರ್ಧ ಗಂಟೆ ಫ್ರೀಸ್ ಆಗಿದ್ದ ನಂತರ ಇದನ್ನು ತೆಗೆದು ಸ್ವಲ್ಪ ಮೆಲ್ಟ್ ಆಗಿರುವಂಥ ಚಾಕ್ಲೇಟ್ನ ಆ ಕಡೆ ಈ ಕಡೆ ಡಿಪ್ ಮಾಡಿ ಮೊದಲೇ ತೆಗೆದಿಟ್ಕೊಂಡಿದ್ದಂಥ ಬಾದಾಮ್ ಪೌಡರ್ನ ಇದು ರೋಲ್ ಮಾಡಿದರೆ ನಮ್ಮ ಸ್ಟಫಿಂಗ್ ಬಾದಾಮ್ ಖರ್ಜೂರ ಸ್ಟಫ್ಡ್ ಚಾಕ್ಲೇಟ್ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನಾವು ಹೊರಗಡೆ ಈ ರೀತಿ ಬಾದಾಮನ್ನ ರೋಲ್ ಮಾಡೋದ್ರಿಂದ ತಿನ್ನುವಾಗ ಆ ಕ್ರಿಸ್ಪಿನೆಸ್ಸು ಜೊತೆಗೆ ಚಾಕ್ಲೇಟಿ ಟೇಸ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ.